ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಗಾರೆ ಕೆಲಸಕ್ಕೆ ಅಂತ ಬಂದವರ ಬಳಿ ಬರೋಬ್ಬರಿ 1.5 ಲಕ್ಷದಷ್ಟು ಕೋಟಾ ನೋಟು ಪತ್ತೆಯಾಗಿದೆ. ಪ್ರಮುಖವಾಗಿ ಸುಮನ್ ಮತ್ತು ಗುಲಾಲ್ ಎಂಬುವರು ಪಶ್ಚಿಮ ಬಂಗಾಳದಿಂದ ಗುವಾಹಟಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಬೆಂಗಳೂರಿನಲ್ಲಿ ಗಾರೆ ಕೆಲಸಕ್ಕಂತ ಬರ್ತಾ ಇದ್ರು. ಈ ವೇಳೆ ರೈಲಿನಲ್ಲಿ ಅವರಿಗೆ ಆಲ್ಮೋಸ್ಟ್ 500 ಮುಖಬೆಲೆಯ 1.5 ಲಕ್ಷ ಕೋಟಾ ನೋಟುಗಳು ಸಿಕ್ಕಿದೆ. ಅವುಗಳನ್ನು ತಂದ ಈ ಇಬ್ಬರು ಪರಿಚಿತ್ ಕುಮಾರ್ಗೆ 70,000 ಹಣವನ್ನು ಕೊಟ್ಟು ಅಕೌಂಟ್ಗೆ ಹಾಕುವಂತೆ ಮನವಿ ಮಾಡಿದ್ದಾರೆ. ಹಣವನ್ನು ತೆಗೆದುಕೊಂಡಂತಹ ಕುಮಾರ್ ನೋಟು ಎಣಿಸುವ ವೇಳೆ ಅನುಮಾನ ಬಂದು ಆಡುಗೋಡಿ ಪೊಲೀಸರಿಗೆ ವಿಚಾರ ತಿಳಿಸಿದ್ದ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ ವೇಳೆ ಇದು ಖೋಟಾ ನೋಟು ಅನ್ನೋದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನ ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ರೈಲಿನ ಮೂಲಕ ದೇಶದ ಹಲವು ಕಡೆಗಳಿಗೆ ಖೋಟಾ ನೋಟು ಸಾಗಾಟ ಆಗ್ತಿರೋದು ಗೊತ್ತಾಗಿದೆ. ಪೊಲೀಸರ ತಂಡ ಪಶ್ಚಿಮ ಬಂಗಾಳ ಸೇರಿದಂತೆ ವಿವಿಧ ಕಡೆಗಳಲ್ಲಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಬೇಸಿಕಲಿ ಖೋಟಾ ನೋಟನ್ನು ಯಾಕೆ ತರ್ತಾರೆ ಅಂದರೆ ಭಾರತದ ಆರ್ಥಿಕ ಪ್ರಗತಿ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಕುಂಟುತ್ತಾ ತೆವಳುತ್ತಾ ಸಾಗೋ ರೀತಿ ಮಾಡೋದಕ್ಕೆ, ಆರ್ಥಿಕವಾಗಿ ಪೆಟ್ಟು ಕೊಡೋದಕ್ಕೆ. ಈ ಹಿಂದೆ 2,000 ರೂಪಾಯಿ ನೋಟು ತಂದಿದ್ದು ಕೂಡ ಇದೇ ಖೋಟಾ ನೋಟು ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ. ಬಟ್ ಈಗಲೂ ಸಾಧ್ಯವಾಗಿಲ್ಲ ಅನ್ನೋದು ಈ ಪ್ರಕರಣದಿಂದ ಗೊತ್ತಾಗಿದೆ ಮತ್ತು ಈ ನೆಟ್ವರ್ಕ್ ಎಷ್ಟು ಪ್ರಬಲವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಸಿಗ್ತಾ ಇದೆ. ಪದೇ ಪದೇ ಗ್ಯಾಸ್ ಸೋರಿಕೆಯಿಂದ ಅಗ್ನಿ ಅನಾಹುತದಲ್ಲಿ ಸಾಕಷ್ಟು ಸಾವು ನೋವುಗಳಾಗ್ತಾ ಇರುವಂತಹ ವರದಿ ಪೊಲೀಸ್ ಇಲಾಖೆಗೂ ತಲೆನೋವನ್ನು ತಂದಿದೆ. ಹೀಗಾಗಿ ಎಚ್ಚೆತ್ತುಕೊಳ್ಳೋ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಇದೇ ಮೊದಲ ಬಾರಿಗೆ ಗ್ಯಾಸ್ ಕಂಪನಿ ಮತ್ತು ಏಜೆನ್ಸಿ ವಿರುದ್ಧ ಬೇಗೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಹಿಂದೆ ಗ್ಯಾಸ್ ಸ್ಫೋಟಕ್ಕೆ ಯಾವುದೇ ಕೇಸ್ ದಾಖಲಾಗ್ತಾ ಇರಲಿಲ್ಲ. ಇದೀಗ ಪ್ರೈವೇಟ್ ಗ್ಯಾಸ್ ಕಂಪನಿ ಮಾಲೀಕ ಛೋಟಾ ಸಿಕಂದರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. LLB ವಿದ್ಯಾರ್ಥಿನಿ ಜಾಹ್ನವಿ ನೀಡಿದ ದೂರಿನ ಮೇಲೆ ಬೇಗೂರು ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಜಾಹ್ನವಿ ತಂದೆ ಪಶ್ಚಿಮ ಬಂಗಾಳ ಮೂಲದ ನಿತ್ಯಾನಯ್ಯ ಮನೆ ಬಾಡಿಗೆ ಕೊಟ್ಟಿದ್ರು. ಇದೇ ತಿಂಗಳ 1ನೇ ತಾರೀಕು ಸಿಲಿಂಡರ್ ಬ್ಲಾಸ್ಟ್ ಆಗಿ ನಿತ್ಯಾನಯ್ಯ ಹಾಗೂ ಅವರ ಪತ್ನಿ ಗಂಭೀರವಾಗಿ ಗಾಯಗೊಂಡಿದ್ರು. ಸಿಲಿಂಡರ್ ಬ್ಲಾಸ್ಟ್ಗೆ ಪ್ರೈವೇಟ್ ಸಿಲಿಂಡರ್ ಕಂಪನಿ ಏಜೆನ್ಸಿಯ ಕಾರಣ. ಹೀಗಾಗಿ ಮಾಲೀಕ ಛೋಟಾ ಸಿಕಂದರ್ ಡಿಸ್ಟ್ರಿಬ್ಯೂಟರ್ ನೈಸ್ SKL ಮೇಲೆ ಕ್ರಮ ಕೈಗೊಳ್ಳುವಂತೆ ದೂರು ಕೊಟ್ಟಿದ್ರು. ದೂರಿನ ಅನ್ವಯ ಇದೀಗ BNS ಕಾಯ್ದೆ ಪ್ರಕಾರ 125A ಸೆಕ್ಷನ್ 287, 324(2A) ಇಷ್ಟು ಸೆಕ್ಷನ್ಸ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ.